ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶಿಗಾದಿ ಲಾಗ್ಸ್ ಚಾನಲ್. ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹಾಯ್ ಫ್ರೆಂಡ್ಸ್, ಇದು ಬಂದು ನಮ್ಮದು ಗೌರಿ ಗಣಪತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನೋಡಿ, ಅವತ್ತು ನಮ್ಮ ಮನೇಲಿ ಅಂದರೆ ಗೌರಿ ಹಬ್ಬದ ದಿನ ಅಂದರೆ ನಮ್ಮ ಮನೇಲೆ ಒಂದು ಗೌರಿದು ಪುಟ್ಟದು ವಿಗ್ರಹ ಇದೆ. ಅದಕ್ಕೆ ನಾವು ಇಟ್ಬಿಟ್ಟು ಗೌರಿ ಪೂಜೆ ಮಾಡ್ತೀವಿ. ಗೌರಿ ಮತ್ತು ಗಣಪತಿ ಹಬ್ಬದ ದಿನ ಜೊತೆಲೇ ತಂದಿರ್ತೀವಲ್ಲ, ಆವಾಗ ಇಟ್ಟು ಪೂಜೆ ಮಾಡ್ತೀವಿ. ಸೊ ಇವಾಗ ನಾವು ಗೌರಮ್ಮನ ಕೂರಿಸ್ತೀವಿ ಅಂದರೆ ನಾವು ನಮ್ಮ ಮನೇಲೆ ಒಂದು ಹಿತ್ತಾಳೆದು ದೊಡ್ಡದು ವಿಗ್ರಹ ಇದೆ. ಅದು ನಮ್ಮ ಅತ್ತೆಯವ್ರ ಕಾಲದಿಂದನೂ ಇದೆ. ಸೊ ಅದಕ್ಕೇ ಪೂಜೆ ಮಾಡಿಬಿಟ್ಟು ನಾವು ಅದಕ್ಕೇ ಸೋಗ್ಲಿಟ್ಟು ಮಾಡ್ತೀವಿ. ನಮ್ಮ ಅಂದರೆ ಈ ಹಬ್ಬದಲ್ಲಿ ಮದುವೆ ಅದೊಂದು ವರ್ಷದಲ್ಲಿ ಮಾತ್ರ ಬಾಗಿನ ಕೊಡ್ತೀವಿ ಅಷ್ಟೇ. ನಾವು ಗೌರಿ ಹಬ್ಬದಲ್ಲೆಲ್ಲ ಎಲ್ಲರಿಗೂ ಬಾಗಿನ ಕೊಡೋಲ್ಲ. ಅಂದರೆ ಗೌರಮ್ಮಂಗೆ ಮಾತ್ರ ನಾವು ಸೋಗ್ಲಿಟ್ಟು ಅಂದರೆ ಮಡ್ಲಕ್ಕಿ ಇಡ್ತಾರಲ್ವ, ಅದನ್ನೆಲ್ಲ ಇಟ್ಟು ಪೂಜೆ ಮಾಡೋದಷ್ಟೇ. ಅದ್ರ ಮಾರನೆಗೆ ಗಣಪತಿ ಹಬ್ಬದ ದಿನ ಗಣಪತಿ ಕೂರಿಸ್ಬಿಟ್ಟು ಜೊತೆಗೇ ಗೌರಮ್ಮನ ತಂದಿರ್ತೀವಲ್ವ, ಅದನ್ನು ಇಟ್ಟು ಪೂಜೆ ಮಾಡ್ಕೊಳ್ಳೋದು. ಸೊ ಹಾಗಾಗಿ ನೋಡಿ, ನಮ್ಮ ಮನೆ ಪೂಜೆ ಎಲ್ಲ ಅಂದರೆ ನಾವು ಒಲೆ ಅಂದರೆ ಅದು ಅಗ್ನಿ ದೇವ ಅಲ್ವಾ, ಅಗ್ನಿ ಮತ್ತು ಅವತ್ತು ಗಂಗೆ ಪೂಜೆ ಎಲ್ಲ ಮಾಡಿ, ಇದು ನೋಡಿ ಪುಟ್ಟದೊಂದು ಕುಕ್ಕೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ ಇಟ್ಟು ಪೂಜೆ ಮಾಡೋದು. ಇದು ನಮ್ಮ ಮನೆ ದೇವರು ಶ್ರೀ ಗಾಯತ್ರಿ ದೇವಿಯವರು. ಅವರದ್ದು ಒಂದು ಪುಟ್ಟದು ಇರಲಿ ಅಂದ್ಬಿಟ್ಟು ಅಡುಗೆ ಮನೇಲೆ ಹಾಕ್ಕೊಂಡಿದ್ದೀನಿ. ಗೌರಿ ಪೂಜೆ ಅಷ್ಟೇ ಫ್ರೆಂಡ್ಸ್ ನಾವು ಮಾಡೋದು. ಅವತ್ತು ಸಿಂಪಲ್ಲಾಗಿ ಅಂದರೆ ಒಬ್ಬಟ್ಟು ಮಾಡ್ತೀವಿ, ಅನ್ನ ಸಾಂಬಾರು ಮತ್ತು ಏನಾದರೂ ಪಲ್ಯ ಅಷ್ಟು ಐಟಮ್ ಮಾಡಿಸಿ ಗೌರಮ್ಮಂಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಇಡೋದಷ್ಟೇ. ನೆಕ್ಸ್ಟ್ ಮಾರನೇ ದಿನ ನೋಡಿ, ಇದು ಗಣಪತಿ ಕೂರಿಸಿರೋದು. ಸೊ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು, ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಕೊಂಡು ಈ ಥರ ನೋಡಿ ಕೂರಿಸಿದ್ದೀನಿ. ಹೇಗಿದೆ ಅಂತ ಹೇಳಿ. ಗಣಪತಿ ತುಂಬ ಚೆನ್ನಾಗಿದೆ. ಅಂದರೆ ಈ ಸಲ ನಾವು ತುಂಬ ಪುಟ್ಟದು ಅಂದರೆ ಪುಟ್ಟ ಗಣಪತಿನೇ ತಂದಿದ್ದೀವಿ. ವರ್ಷವೂ ಅಷ್ಟೇ. ಅಂದರೆ ಮನೇಲಿ ಅತಿ ಎತ್ತರವಾಗಿರೋ ಅಂಥ ಗಣಪತಿನೂ ಕೂಡ ಇಡೋದಕ್ಕೆ ಆಗಲ್ಲ. ಅದಕ್ಕೆ ಸ್ವಲ್ಪ ಚಿಕ್ಕದನ್ನೇ ತಂದು ಇಟ್ಟಿದ್ದೀವಿ. ನೋಡಿ, ಚೆನ್ನಾಗಿದೆ ಈ ಸಲ. ಅಂದರೆ ಒಂಥರ ಕ್ರೀಮ್ ಕಲರು ಗಣಪತಿ ಬರುತ್ತಲ್ಲ, ಆ ಥರ ಇದೆ. ಅಂದರೆ ನಾವು ಮನೇಲಿ ಕೂರಿಸೋದನ್ನ ಗಣಪತಿ ನೀವು ತರಬೇಕಾದ್ರೆ ಏನಪ್ಪ ಅಂದರೆ ಬಲಮುರಿ ಮತ್ತು ಎಡಮುರಿ ಅಂತ ಎರಡಿರುತ್ತೆ. ಅಂದರೆ ಸೊಂಡ್ಲು ಯಾವ ಕಡೆ ತಿರ್ಕೊಂಡಿರುತ್ತೆ ಅದನ್ನು ನೋಡಿಬಿಟ್ಟು ನೀವು ತೊಗೊಂಡು ಬರಬೇಕು. ಬಲಮುರಿ ಗಣಪತಿ ನಾವು ಮನೇಲಿ ಕೂರಿಸೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಬಲಮುರಿನ ತರಬಾರ್ದು. ಮನೆಗೆ ಕೂರಿಸ್ಬೇಕು ಅಂದರೆ ಎಡಮುರಿ ಗಣಪತಿನೇ ಆದಷ್ಟು ತೊಗೊಂಡು ಬಂದು ಕೂರಿಸಿ, ತುಂಬ ಅಂದರೆ ಒಳ್ಳೆಯದಾಗುತ್ತೆ ಅದು. ಬಲಮುರಿ ಗಣಪತಿ ಏನಪ್ಪ ಅಂದರೆ ಅದು ದೇವಸ್ಥಾನಗಳಲ್ಲಿ ಮತ್ತು ದೇವ್ರದ್ದು ವಿಗ್ರಹ ಇರುತ್ತಲ್ವ, ಅದೆಲ್ಲ ಬಲಮುರಿ ದೇವಸ್ಥಾನಕ್ಕೆ ಸರಿ. ಮನೇಲಿ ಕೂರಿಸ್ಬೇಕು, ನಾವು ಪೂಜೆ ಮಾಡಬೇಕು ಅಂದರೆ ನೀವು ಎಡಮುರಿ ಗಣಪತಿನೇ ನೋಡಿ ತೊಗೊಂಡು ಬನ್ನಿ. ಈಗಂತೂ ಫುಲ್ಲು ಬರೀ ಬಲಮುರಿ ಗಣಪತಿನೇ ಇತ್ತು ಈ ಸಲ ಅಂತೂ. ಸೊ ಹಾಗಾಗಿ ನಾವು ಒಂದು ಸಲ ಈಗ ನೋಡಿಕೊಂಡು ಎಡಮುರಿ ಗಣಪತಿನೇ ತಂದು ಅದ್ರ ಪಕ್ಕನೇ ಗೌರಮ್ಮನೂ ತಂದು ಗೌರಮ್ಮಂಗೂ ಪೂಜೆ. ಗಣಪತಿಗೂ ಅಷ್ಟೇ ಬಗೆಬಗೆಯಿಂದ ಆದಂಥ ಅಂದರೆ ಗಣಪತಿ ತಿಂಡಿ ಪ್ರಿಯ ಅಲ್ವಾ, ಅದಕ್ಕೋಸ್ಕರ ಎಷ್ಟು ಥರ ಐಟಮ್ ತಿಂಡಿ ಅಂದರೆ ಒಂದು 5 ಥರ ತಿಂಡಿ, 5 ಥರ ಹಣ್ಣು, 5 ಥರ ಹೂವಿಟ್ಟು ಪೂಜೆ ಮಾಡಬೇಕು. ಸೊ ಹಾಗಾಗಿ ತಿಂಡಿ ಎಲ್ಲನೂ ಅಷ್ಟೇ ನಾನು ಮನೆಯಲ್ಲೇ ಮಾಡಿರುವಂತಹದ್ದು ಈ ತಿಂಡಿಗಳು ಸುಧಾ. ಸೊ ಹಾಗಾಗಿ ತಿಂಡಿನೂ ಅಷ್ಟೇ ಮನೆಯಲ್ಲೇ ಮಾಡಿರೋದೆ. ಸೊ ನೆಕ್ಸ್ಟು 5 ದಿನ ಇಟ್ಕೊಂಡು ನಾವು ಅದನ್ನು ನಮ್ಮ ಮನೆ ಹತ್ರನೇ ದೊಡ್ಡ ಕಾವಲಿ ಇದೆ, ಅಲ್ಲಿಗೆ ಬಿಟ್ಬಿಡ್ತೀವಿ. ಹಾಗಾಗಿ ನಾವು ಅಲ್ಲೇ ಕಾವಲಿಗೆ ತಗೊಂಡೋಗಿಬಿಡ್ತೀವಿ, ಮನೆಯಲ್ಲೆಲ್ಲ ಬಿಡೋಕ್ಕೆ ಹೋಗಲ್ಲ. ಅವತ್ತು ನಾನು ನಮ್ಮಮ್ಮ ನಮ್ಮ ಮನೆಯವರೆಲ್ಲ ಹೋಗಿ ಗಣಪತಿ ಮತ್ತು ಗೌರಿನ ಬಿಟ್ಬಿಟ್ಟು ಬಂದ್ವಿ. ಸೊ ಅಲ್ಲಿಗೆ ಸ್ವಲ್ಪ ಪ್ರಸಾದ ಅಂತ ಹೇಳಿಬಿಟ್ಟು ಕೈಗೆ ಗಣಪತಿ ಹಾಗೆ ಹೋಗಬಾರ್ದು, ಹೊಟ್ಟೆ ಹಸಿವಾಗುತ್ತೆ ಅಂತ ನಾವು ಮೊಸರನ್ನ ತೊಗೊಂಡೋಗಿರ್ತೀವಿ, ಅದನ್ನು ಸುಧಾ ಕಟ್ಟಿಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬರ್ತೀವಿ. ಸೊ ಇದಾಗಿತ್ತು ಫ್ರೆಂಡ್ಸ್, ಇದು ಗಣಪತಿ ಹಬ್ಬದಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ.